ನಮಸ್ಕಾರ. ಇಂದಿನ ತರಗತಿಯಲ್ಲಿ ಗ್ರಾಮೀಣ ಜನರಿಗಾಗಿ ತರಬೇತಿ ಅಥವಾ ಗ್ರಾಮೀಣ ಕಾರ್ಯಕ್ರಮಗಳಲ್ಲಿ ಜನರ ಸಹಭಾಗಿತ್ವ ಈ ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ. ಟ್ರೈನಿಂಗ್ ಫಾರ್ ರೂರಲ್ ಪೀಪಲ್ ಆರ್ participation of rural people in the various programs of the government. ಗ್ರಾಮೀಣ ಜನರಿಗಾಗಿ ತರಬೇತಿ ಅಥವಾ ಜನರ ಸಹಭಾಗಿತ್ವ ಅಂದ್ರೆ ಏನು, ಇದರ ಅರ್ಥವನ್ನ ನಾವು ತಿಳಿದುಕೊಳ್ಬೇಕಾಗತ್ತೆ. ಮುಖ್ಯವಾಗಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಜನರನ್ನ ತೊಡಗಿಸಿಕೊಳ್ಳೋದ್ರಿಂದ ಆ ಗ್ರಾಮೀಣ ಭಾಗದ ಜನರಿಗೆ ಏನೇನು ಸಮಸ್ಯೆಗಳಿದೆ, ಹೇಗೆ ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬೋದು ಅಥವಾ ಸಮಸ್ಯೆಗಳಿಗೆ ಕಾರಣಗಳು ಏನು, ಈ ಎಲ್ಲ ವಿಚಾರಗಳು ಸುಲಭವಾಗಿ ಅರ್ಥ ಆಗತ್ತೆ. ಹಾಗೆ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಜನರ ಸಹಭಾಗಿತ್ವ ಅತ್ಯಂತ ಅವಶ್ಯಕ. ಜನರ ಸಹಭಾಗಿತ್ವ ಇಲ್ಲದೆ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗೋದೇ ಇಲ್ಲ. ಹಾಗಾಗಿ ಗ್ರಾಮಾಂತರ ಪ್ರದೇಶದ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅಲ್ಲಿನ ಗ್ರಾಮೀಣ ಪ್ರದೇಶದ ಜನ ಸರ್ಕಾರ ಅನುಷ್ಠಾನಕ್ಕೆ ತರುವಂತಹ ಕಾರ್ಯಕ್ರಮಗಳಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕಾಗತ್ತೆ. ಆದ್ರಿಂದ ಸಹಯೋಗದ ಗ್ರಾಮೀಣ ಮೌಲ್ಯೀಕರಣ ಹಾಗೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಜನರ ಭಾಗವಹಿಸುವಿಕೆ ಇವೆರಡೂ ಸಹ ಗ್ರಾಮೀಣ ಜನರಿಗಾಗಿ ತರಬೇತಿ ಈ ಪ್ರಮುಖ ವಿಚಾರದ ಸಾರಾಂಶ ಆಗಿದೆ. ಯಾಕೆ ಗ್ರಾಮೀಣ ಜನರಿಗೆ ತರಬೇತಿಯನ್ನ ಕೊಡಬೇಕು ಅಂದ್ರೆ ಅವರದ್ದೇ ಆದ ಕೆಲವು ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನ ಸುಲಭವಾಗಿ ಅವರು ಹೇಗೆ ಬಗೆಹರಿಸಿಕೊಳ್ಳಬಹುದು, ಅವರಿಗೆ ಅವೇರ್ನೆಸ್ ಅಂದ್ರೆ ಆ ಒಂದು ತಿಳುವಳಿಕೆಯನ್ನ ಮೂಡಿಸ್ಬೇಕಾಗತ್ತೆ. ಹಾಗಾಗಿ ಗ್ರಾಮೀಣ ಜನರಿಗೆ ತರಬೇತಿಯ ಅವಶ್ಯಕತೆ ಇದೆ ಅಂತ. ಟ್ರೈನಿಂಗ್ ಫಾರ್ ರೂರಲ್ people's participation is very essential for the development process of rural areas. So it refers to the involvement of rural people in the development process and providing them training in a proper manner or proper way. This process involves the collection of data, preparation of action plans, using various techniques to collect statistics and information in the rural areas. For this purpose, many researchers, professors, surveyors, students and others have been appointed already. They seek information through the questionnaires or through asking questions and they receive the proper answers from the people. But some experts are of the view that this method was very expensive and there is no accuracy in the statistics or the collection of information and the process was very slow. Hence, the participatory rural appraisal was supported to overcome all these difficulties. Hence, training the rural people is very essential and as well as their participation in various government schemes is very essential. Without the participation of people, any program or any scheme of the government will never succeed. Hence, their participation is required a lot. Here, ಗ್ರಾಮೀಣ ಪ್ರದೇಶಗಳ ಸಮಸ್ಯೆಗಳನ್ನ ತಿಳಿದುಕೊಳ್ಬೇಕು, ಹಾಗೆ ಮಾಹಿತಿಯನ್ನ ಸಂಗ್ರಹ ಮಾಡಬೇಕು. ಇದಕ್ಕೋಸ್ಕರ ಅಧ್ಯಯನಶೀಲರು, ಪ್ರಾಧ್ಯಾಪಕರು ಮತ್ತೆ ಸಮೀಕ್ಷಕರು, ಪರಿಶೋಧಕರು, ಸಂಶೋಧಕರು ಎಲ್ಲ ವರ್ಗದವರು ಸಹ ಒಂದು ಸ್ಥಳೀಯ ಜನರಿಂದ ಮಾಹಿತಿಯನ್ನ ಪಡ್ಕೊಳ್ತಾರೆ, ವಿಶ್ಲೇಷಣೆಯನ್ನ ಮಾಡ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾ ಉತ್ತರವನ್ನ ತೆಗೆದುಕೊಳ್ತಾರೆ, ಅವರ ಜೀವನದ ಅನುಭವವನ್ನ ಅಲ್ಲಿ ಹಂಚಿಕೊಳ್ತಾರೆ, ಹಾಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾರೆ, ಮತ್ತೆ ಸ್ಥಳೀಯ ಜನರ ವಿವಿಧ ಬಾಹ್ಯ ಜನರನ್ನ ಸಂಪರ್ಕ ಮಾಡ್ತಾರೆ. ಈ ಎಲ್ಲ ಆಗತ್ತೆ. ಹಾಗೆ ಗ್ರಾಮೀಣ ಜನರ ಸಮಸ್ಯೆಗಳ ಬಗ್ಗೆ, ಜನರ ಜೀವನದ ಬಗ್ಗೆ ಮಾಹಿತಿಯನ್ನ ಪಡೆಯೋದಕ್ಕೆ ಕೆಲವು ಪ್ರಶ್ನಾವಳಿಗಳನ್ನ ಅವರು ತಯಾರು ಮಾಡ್ಕೊಳ್ತಾರೆ, ಅದರಿಂದ ಉತ್ತರವನ್ನ ಸಹ ಪಡ್ಕೊಳ್ತಾರೆ. ಈ ರೀತಿಯ ಒಂದು ಪದ್ಧತಿ ಮೊದಲು ಆಚರಣೆಯಲ್ಲಿ ಇತ್ತು. ಆದ್ರೆ ಇದು ಸಮಸ್ಯೆ ಏನಾಯ್ತು ಅಂತ ಅಂದ್ರೆ ಇದು ಸುದೀರ್ಘವಾದ ಸಮಯವನ್ನ ತಗೊಳ್ತಾ ಇತ್ತು. ಹಾಗೆ ಕೆಲವು ಸಮಸ್ಯೆಗಳು ಕರೆಕ್ಟ್ ಆದ ಅಂದ್ರೆ ನಿಖರವಾದ ಉತ್ತರವನ್ನ ಪಡೆಯೋದಕ್ಕೆ ಕೆಲವು ಸಮಸ್ಯೆಗಳಿತ್ತು, ಅಂದ್ರೆ ಉತ್ತರವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅಪಾರ ವೆಚ್ಚ ಆಯ್ತು, ವಿಳಂಬನೂ ಆಯ್ತು,
ನಿಖರತೆಯ ಕೊರತೆ ಉಂಟಾಯಿತು. ಎಲ್ಲ ಅಂದಾಜಿನ ಮೂಲಕ ಅಂಕಿಅಂಶಗಳನ್ನ ಸಂಗ್ರಹ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ಲು. ಆದ್ರಿಂದ ಈ ಎಲ್ಲಾ ಸಮಸ್ಯೆಗಳಿಂದ ಹೊರಬರೋದಿಕ್ಕೆ ಗ್ರಾಮೀಣ ಜನರಿಗೆ ತರಬೇತಿಯನ್ನ ಏಕೆ ಕೊಡಬಾರದು, ಅವರನ್ನ ಯಾಕೆ ಈ ಒಂದು ಸಮಸ್ಯೆಗಳ ನಿವಾರಣೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಬಾರದು ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಯಿತು. ಹಾಗಾಗಿ ಈ ಜನರ ತರಬೇತಿಯನ್ನ ಕೊಟ್ಟು ಅವರಿಗೆ ಸಮಸ್ಯೆಗಳ ಬಗ್ಗೆ ಅರಿವನ್ನ ಮೂಡಿಸಿ ನಂತರ ಅವರೇ ತಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳೋದು ಅತ್ಯಂತ ಉತ್ತಮವಾದದ್ದು ಅನ್ನೋದು ಕೆಲವು ತಜ್ಞರ ಅಭಿಪ್ರಾಯ ಆಯಿತು. ಆದ್ರಿಂದ ಈ ಒಂದು ಪರಿಕಲ್ಪನೆ ಅಸ್ತಿತ್ವಕ್ಕೆ ಬಂತು. ಈ ಗ್ರಾಮೀಣ ಜನರಿಗೆ ತರಬೇತಿಯನ್ನ ಕೊಡೋದ್ರಿಂದ ಆಗುವಂತಹ ಪ್ರಯೋಜನಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಧ್ಯೇಯೋದ್ದೇಶಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಆ ಧ್ಯೇಯೋದ್ದೇಶಗಳಲ್ಲಿ ಮೊದಲನೇದಾಗಿ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಯೋಜನೆ ಮತ್ತು ಅನುಷ್ಠಾನ. ಅಂದ್ರೆ ಗ್ರಾಮೀಣ ಅಭಿವೃದ್ಧಿಗಾಗಿ ಯಾವ ಯಾವ ಕಾರ್ಯಕ್ರಮದ ಅವಶ್ಯಕತೆ ಇದೆ, ಆ ಯೋಜನೆಗಳು ಯಾವ್ಯಾವುದು, ಹೇಗೆ ಅದನ್ನ ಅನುಷ್ಠಾನಕ್ಕೆ ತರುವುದು ಅಂದ್ರೆ ಜಾರಿಗೆ ತರಬೇಕು ಅಂತ. ಎರಡನೇದಾಗಿ ಗ್ರಾಮೀಣ ಅಭಿವೃದ್ಧಿಗೆ ಅಗತ್ಯವಾದ ಸಂಪನ್ಮೂಲಗಳನ್ನ ಸಂಗ್ರಹಿಸುವುದು. ಇಲ್ಲಿ ಸಂಪನ್ಮೂಲ ಅಂದ್ರೆ ಹಣಕಾಸಿನ ಸಂಪನ್ಮೂಲ ಆಗತ್ತೆ, ಜೊತೆಗೆ ಮಾನವ ಸಂಪನ್ಮೂಲನೂ ಆಗತ್ತೆ. ಹೇಗೆ ಈ ಅಗತ್ಯವಾದ ಸಂಪನ್ಮೂಲವನ್ನ ಸಂಗ್ರಹ ಮಾಡೋದು ಅಂತ. ಮತ್ತೊಂದು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಗ್ರಾಮೀಣ ಜನರು ಪಾಲ್ಗೊಳ್ಳುವಂತೆ ಮಾಡುವುದು, ಅವರಿಗೆ ಪ್ರೋತ್ಸಾಹವನ್ನ ನೀಡೋದು, ಯಾತಕ್ಕೋಸ್ಕರ ಪಾಲ್ಗೊಳ್ಳಬೇಕು ಅವರು, ಅದರ ಹಿಂದಿನ ಉದ್ದೇಶ ಏನು ಅಂತ ಅವರಿಗೆ ಮನವರಿಕೆಯನ್ನ ಮಾಡಿಕೊಡೋದು. ಈ ಪ್ರಮುಖ ಉದ್ದೇಶಗಳನ್ನ ಇಟ್ಟುಕೊಂಡು ಅವರಿಗೆ ತರಬೇತಿಯನ್ನ ಕೊಟ್ಟಾಗ ಖಂಡಿತ ಆ ತರಬೇತಿ ಯಶಸ್ಸಾಗತ್ತೆ. ಜೊತೆಗೆ ಜನರು ಸಹ ಪಾಲ್ಗೊಳ್ತಾರೆ, ಸಮಸ್ಯೆಗಳನ್ನ ಅರಿತುಕೊಳ್ತಾರೆ, ತಮ್ಮ ಸಮಸ್ಯೆಗಳನ್ನ ತಾವೇ ಬಗೆಹರಿಸಿಕೊಳ್ಳೋದಕ್ಕೂ ಸಾಧ್ಯ ಆಗತ್ತೆ ಅಂತ. So what are the objectives of training for the rural people? Here the first objective is planning and implementation of rural development programs effectively, and then collecting essential resources for the rural development to encourage the participation of rural poor in the development process. What are the problems of rural population and what are the plans required to solve those problems, how to implement those plans effectively, and then what are the essential resources. They include financial resource as well as human resource, collecting those two resources and then encouraging the participation of poor people, rural poor people in the development process. So these are the most important objectives of training for rural people. Now what are the importance of training for rural people? ಜನರ ಸಹಭಾಗಿತ್ವದಿಂದ ಆಗುವಂತಹ ಪ್ರಾಮುಖ್ಯತೆ ಏನು ಅಥವಾ ಪ್ರಯೋಜನಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಜನರ ಸಹಭಾಗಿತ್ವ ಅಥವಾ ಜನರಿಗೆ ತರಬೇತಿಯನ್ನ ಕೊಡೋದ್ರಿಂದ ಕಡಿಮೆ ವೆಚ್ಚದಾಯಕ ಅಂತ ಹೇಳ್ಬೋದು. ಅಂದ್ರೆ as it is given as a research topic for the research students, they search the problem and they also find out the causes for the problem, effects of the problem and also solution for the problem. ಒಂದು ಗ್ರಾಮೀಣ ಪ್ರದೇಶದ ಸಮಸ್ಯೆಯನ್ನ ಒಬ್ಬ ಸಂಶೋಧನಾರ್ಥಿಗೆ ಅಥವಾ ಸಂಶೋಧನಾ ವಿದ್ಯಾರ್ಥಿಗೆ ಕೊಟ್ಟಾಗ ಸಮಸ್ಯೆಗಳು ಏನು, ಕಾರಣಗಳು ಏನು, ಪರಿಹಾರಗಳು ಏನು ಎಲ್ಲವನ್ನ ಸಹ ಅವರು ಹುಡುಕ್ತಾರೆ. ಹಾಗಾಗಿ ಸುಲಭವಾಗಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಿಕ್ಕೆ ಸಾಧ್ಯ ಯಾವಾಗ ಜನರ ಸಹಭಾಗಿತ್ವ ಇದ್ದಾಗ. ಹಾಗೆ mixing with the rural people and living amidst them leads to understand their problems very easily and able to find out the solutions as early as possible. It will also improve the quality of the research. ಎಲ್ಲಿ ಆ ಒಂದು ಜನರ ಮಧ್ಯೆ ಸಂಶೋಧನೆಯನ್ನ ಮಾಡಿದಾಗ, ಸಮಸ್ಯೆಗಳ ಬಗ್ಗೆ ಸಂಶೋಧನೆಯನ್ನ ಮಾಡಿದಾಗ ಸುಲಭವಾಗಿ ಜನರನ್ನ ಅರ್ಥ ಮಾಡ್ಕೊಳ್ಬೋದು. ಅವರ ಒಂದು ಆಲೋಚನೆಯನ್ನ ಎಲ್ಲವನ್ನ ಸಹ ಸುಲಭವಾಗಿ ಅರ್ಥೈಸಿಕೊಂಡು ಸಮಸ್ಯೆಗಳನ್ನ ಆದಷ್ಟು ಬೇಗನೆ ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಇದು ಒಂದು ಸಾಧ್ಯತೆ ಇದೆ. ಹಾಗೆ ಪಾರ್ಟಿಸಿಪೇಟರಿ ರೂರಲ್ ಅಪ್ರೋಚ್
helps to educate the people, and it also creates awareness on the problems faced by the rural population. ಇಲ್ಲಿ ಈ ಒಂದು ಜನರ ಸಹಭಾಗಿತ್ವದ ಮೂಲಕ ಸಮಸ್ಯೆಗಳನ್ನ ಸುಲಭವಾಗಿ ಅರ್ಥೈಸಿಕೊಳ್ಳಬಹುದು. ಜೊತೆಗೆ ಆ ಒಂದು ಸಮಸ್ಯೆಯ ಆಳವನ್ನ ಅಧ್ಯಯನ ಮಾಡಬಹುದು, ಅದರ ಒಂದು ಪರಿಣಾಮವನ್ನ ಸಹ ಅಧ್ಯಯನ ಮಾಡಬಹುದು. ಜೊತೆಗೆ ಆದಷ್ಟು ಬೇಗನೆ ಸಮಸ್ಯೆಗೆ ಪರಿಹಾರವನ್ನ ಕಂಡು ಹಿಡ್ಕೊಳ್ಳೋದು ಸಾಧ್ಯ ಆಗತ್ತೆ. ಅವರೇ ನೋಡಿ ಈ ತರ ಸಮಸ್ಯೆ ಇತ್ತು, ನಮಗೆ ಈ ರೀತಿ ಯಾಕೆ ಮಾಡಬಾರ್ದು ಅನ್ನೋದು ಅವರ ಮನಸ್ಸಿಗೆ ಬರಬಹುದು ಯಾವಾಗ ನಾವು ತರಬೇತಿಯನ್ನ ನೀಡಿದಾಗ. ಮತ್ತೊಂದು ಅಂಶ ಅಂದ್ರೆ ಇಂಪ್ರೂವ್ಮೆಂಟ್ ಆಫ್ ಪ್ಲಾನಿಂಗ್ ಪ್ರಾಸೆಸ್, ಯೋಜನಾ ಪ್ರಕ್ರಿಯೆಯ ಸುಧಾರಣೆ ಅಂತ. ಇಲ್ಲಿ ಜನರ ಸಹಭಾಗಿತ್ವದಿಂದಾಗಿ ಯೋಜನಾ ಪ್ರಕ್ರಿಯೆಯಲ್ಲಿ ಕೆಲವು ಸುಧಾರಣೆಗಳನ್ನ ಅಥವಾ ಬದಲಾವಣೆಗಳನ್ನ ತರೋದಿಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಗುರಿ ನಿರ್ದೇಶಿತ ಪರಿಯೋಜನೆಗಳನ್ನ ಹಾಕೊಳ್ಬಹುದು. ಜನ ಅದನ್ನ ಬದ್ಧತೆಯಿಂದ ನಿರ್ವಹಣೆ ಮಾಡೋದಿಕ್ಕೆ ಸಾಧ್ಯ. ಮತ್ತೆ ವಿವೇಚನಾಶೀಲತೆಯಿಂದ ಅವರು ತಮ್ಮ ಸಮಸ್ಯೆಗಳಿಗೆ ತಾವೇ ಸ್ವಲ್ಪ ಮಟ್ಟಿಗೆ ಪರಿಹಾರವನ್ನ ಕಂಡು ಹಿಡ್ಕೊಳ್ತಾರೆ. ಹಾಗೆ ನಿಖರತೆ, ಅಂಕಿ ಅಂಶಗಳ ನಿಖರತೆಯನ್ನ ಪರೀಕ್ಷೆ ಮಾಡೋದಕ್ಕೂ ಸಹ ಇಲ್ಲಿ ಸಾಧ್ಯ ಆಗತ್ತೆ. ಪ್ರಾರಂಭದಲ್ಲಿ ತಿಳಿಸುತ್ತೆ ನಿಖರತೆ ಇರಲಿಲ್ಲ, ಹಾಗಾಗಿ ಆ ಒಂದು ಯೋಜನೆಯನ್ನ ಕೈ ಬಿಡಲಾಗಿತ್ತು. ಆದ್ರೆ ಇಲ್ಲಿ ಜನರ ಸಹಭಾಗಿತ್ವ ಇದ್ದಾಗ ಅಥವಾ ಜನರಿಗೆ ತರಬೇತಿಯನ್ನ ಕೊಟ್ಟಾಗ ಸುಳ್ಳು ಸುಳ್ಳು ಅಂಕಿ ಅಂಶಗಳನ್ನ ಹೇಳಕ್ಕೆ ಸಾಧ್ಯ ಆಗಲ್ಲ. ಅವರು ಏನು ಗೊತ್ತಿದೆ ಅವರಿಗೆ ಅಂತಹ ಒಂದು ಅಂಕಿ ಅಂಶಗಳನ್ನ ನಿಖರವಾದ, ಆದಷ್ಟು ನಿರ್ದಿಷ್ಟವಾದ ಅಂಕಿ ಅಂಶಗಳನ್ನ ಕೊಡಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ಯೋಜನೆ ಏನೇ ಆದ್ರೂ ಅದನ್ನ ಕಾರ್ಯರೂಪಕ್ಕೆ ತರೋದು ಸುಲಭ ಆಗತ್ತೆ. ಪ್ರಕ್ರಿಯೆಯಲ್ಲಿ ಸಹ ಬದಲಾವಣೆಗಳನ್ನ ತರಬಹುದು. ಇಂಪ್ರೂವ್ಮೆಂಟ್ ಆಫ್ ದ ಪ್ಲಾನಿಂಗ್ ಪ್ರಾಸೆಸ್, people's participation helps in the reformation of planning process, and it also helps the people to reach their objectives, and accuracy of the statistics is also possible. It's possible to collect accurate data or accurate statistics from the people through their involvement. Then development of integrated program, ಸಮಗ್ರ ಕಾರ್ಯಗಳ ಅಭಿವೃದ್ಧಿ ಅಂತ. ಇಲ್ಲಿ ಸ್ಥಳೀಯ ಸಮುದಾಯಗಳು ಸಮಗ್ರ ಕಾರ್ಯಕ್ರಮಗಳ ಅಭಿವೃದ್ಧಿಯಲ್ಲಿ ಪಾಲ್ಗೊಂಡಾಗ ಆದಷ್ಟು ವಿಳಂಬ ಆಗೋದಿಲ್ಲ, ಅಂದ್ರೆ ಲೇಟ್ ಆಗಲ್ಲ, ಬೇಗನೆ ಅವರು ತಮ್ಮ ಸಮಸ್ಯೆಗಳ ಪರಿಹಾರದ ಕಡೆ ಗಮನವನ್ನ ಹರಿಸ್ತಾರೆ. ಜೊತೆಗೆ ಜವಾಬ್ದಾರಿ ಇರುತ್ತೆ, ಅವ್ರಿಗೆ ಏನೇ ಹೇಳಿದ್ರೂ ಆ ಜವಾಬ್ದಾರಿಯುತವಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾರೆ. ಮತ್ತೆ ಇದು ಮತ್ತೆ ಮತ್ತೆ ರಿಪಿಟೇಷನ್ ಅನ್ನ ಇದು ತಪ್ಪಿಸತ್ತೆ. ಅದನ್ನ ಮಾಡಿ ಇದನ್ನ ಮಾಡಿ ಪದೇ ಪದೇ ಹೇಳೋದಕ್ಕೆ ಅಲ್ಲಿ ಅಂದ್ರೆ ಅವರ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಯಾರು ಮತ್ತೆ ಮತ್ತೆ ಹೇಳಿಸ್ಕೊಳ್ಳೋದಿಲ್ಲ, ಇಲ್ಲಿ ರಿಪಿಟೇಷನ್ ಅವಾಯ್ಡ್ ಆಗತ್ತೆ. ಹಾಗೆ ಗ್ರಾಮೀಣ ಜನರು ತಮ್ಮ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ, ಜವಾಬ್ದಾರಿಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸಾಧ್ಯ ಆಗತ್ತೆ. ಹೀಗಾಗಿ ಸಮಗ್ರ ಕಾರ್ಯಕ್ರಮಗಳನ್ನ ಸುಲಭವಾಗಿ ಜಾರಿಗೆ ತರೋದು ಸಾಧ್ಯ ಅಂತ. ಡೆವಲಪ್ಮೆಂಟ್ ಆಫ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್, ಇಟ್ ಮೇಕ್ಸ್ ದ ಪ್ಲಾನ್ಸ್ ಟು ಎಕ್ಸಿಕ್ಯೂಟ್ ಇನ್ ಟೈಮ್, ಅಂದ್ರೆ ಸಮಯಕ್ಕೆ ಸರಿಯಾಗಿ ಆ ಒಂದು ಯೋಜನೆಗಳನ್ನ ಜಾರಿಗೆ ತರೋದು ಸಾಧ್ಯ ವಿತೌಟ್ ಎನಿ ಡಿಲೇ. And it makes the people accountable, and it increases the responsibilities of the rural poor, and it also avoids duplication of the work or the repetition of the work ಅಂತ. Then proper understanding of the problem, ಸಮಸ್ಯೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಿಕೆ. ತರಬೇತಿಯನ್ನ ಕೊಟ್ಟಾಗ ಯಾವ ಸಮಸ್ಯೆ, ಇದಕ್ಕೆ ಕಾರಣ ಏನು, ಇದರ ಪರಿಣಾಮ ಏನಾಗುತ್ತೆ, ಇದಕ್ಕೆ ಏನು ಪರಿಹಾರ ಅನ್ನೋದನ್ನ ಸುಲಭವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಸ್ಥಳೀಯ ಜನ ತಮ್ಮ ಸಮಸ್ಯೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ತಮ್ಮ ಹಿತಾಸಕ್ತಿಗಳನ್ನ ತಾವೇ ಆರಾಮಾಗಿ ಯಾವುದೇ ಏನು ಸುಸಂಬದ್ಧವಾಗಿ ನಿರ್ಣಯಗಳನ್ನ ಕೈಗೊಳ್ತಾರೆ. ಹಾಗೆ ಕಾಮಗಾರಿಗಳೇನಾದ್ರೂ ಇದ್ರೆ ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಯಾರನ್ನ ಸಂಪರ್ಕಿಸಬೇಕು. ಈಗ ಚೆಕ್ ಡ್ಯಾಮ್ಗಳ ನಿರ್ಮಾಣ ಇರ್ಬೋದು, ಕಾಲುವೆಗಳ ನಿರ್ಮಾಣ, ರಸ್ತೆಗಳ ನಿರ್ಮಾಣ, ಅಥವಾ ಸಮುದಾಯ ಕಟ್ಟಡದ ನಿರ್ಮಾಣ, ಇವೆಲ್ಲವೂ ಸಹ ಕಾಮಗಾರಿಗಳು. ಎಲ್ಲಿ ನಿರ್ಮಾಣ, ಯಾವ ಹಳ್ಳಿಯಲ್ಲಿ ಯಾವುದರ ಕೊರತೆ ಇದೆ, ಯಾವ ಸಮಸ್ಯೆ ಇದೆ, ಕುಡಿಯುವ ನೀರಿನ ಸಮಸ್ಯೆನ, ರಸ್ತೆಗಳ ನಿರ್ಮಾಣನ, ಚರಂಡಿಯ ನಿರ್ಮಾಣ ಮಾಡ್ಬೇಕಾ, ಅಥವಾ ನೈರ್ಮಲ್ಯವನ್ನ ಕಾಪಾಡಬೇಕಾ, ಅಥವಾ ಸಾಮಾಜಿಕ ಅರಣ್ಯೀಕರಣ ಆಗ್ಬೇಕಾ, ಈ ರೀತಿಯ ಸಮಸ್ಯೆಗಳು ಅವರಿಗೆ ಅರ್ಥ ಆಗತ್ತೆ. ಕುಡಿಯುವ ನೀರಿನ ಸಮಸ್ಯೆ ಇದ್ದಾಗ ಅವರು ಅಲ್ಲಿನ ಒಂದು ನೀರಿನ ಮೂಲಗಳನ್ನ ಶುದ್ಧೀಕರಣ ಮಾಡ್ಕೊಳ್ತಾರೆ. ಕೆರೆಗಳು, ಕಾಲುವೆಗಳು, ಕುಂಟೆಗಳು, ಬಾವಿ ಇವನ್ನೆಲ್ಲ ಸಹ ಶುದ್ಧೀಕರಣ ಮಾಡಿಕೊಂಡು ಅದನ್ನೇ
ಕುಡಿಯುವ ನೀರನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳೋದಿಕ್ಕೆ ಏನ್ ಮಾಡಬೇಕು? ಇದು ಇದೆ, ನಮ್ಮಲ್ಲಿ ನೀರಿದೆ, ಆದ್ರೆ ಅದು ಕುಡಿಯಲು ಯೋಗ್ಯವಾಗಿಲ್ಲ ಅಂದಾಗ ಅದನ್ನ ಯೋಗ್ಯವನ್ನಾಗಿ ಹೇಗೆ ಪರಿವರ್ತನೆ ಮಾಡಬೇಕು? ಈ ಸಮಸ್ಯೆ ಇದ್ದಾಗ ಅವರೇ ಕುಳಿತು ಚರ್ಚೆ ಮಾಡಿ ಅದಕ್ಕೆ ಒಂದು ಪರಿಹಾರವನ್ನ ಕಂಡು ಹಿಡಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಸಹ ಬರುತ್ತೆ. ಹೀಗೆ ಸಮಸ್ಯೆಗಳನ್ನ ಅವರೇ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಬಯಲು ಶೌಚಾಲಯದ ಸಮಸ್ಯೆ ಇರುತ್ತೆ ಕೆಲವು ಗ್ರಾಮಾಂತರ ಪ್ರದೇಶಗಳಲ್ಲೂ ಈಗಲೂ ಇದೆ. ಆದ್ರಿಂದ ಇದಕ್ಕೆ ಪರಿಹಾರ ಏನು? ಪ್ರತಿಯೊಬ್ರು ಒಂದೊಂದು ಮನೆಯಲ್ಲಿ ಶೌಚಾಲಯವನ್ನ ನಿರ್ಮಾಣ ಮಾಡಬೇಕು, ಅದನ್ನ ಸಮರ್ಪಕವಾಗಿ ಬಳಸ್ಕೊಳ್ಬೇಕು, ಮತ್ತೆ ಸ್ವಚ್ಛತೆಯನ್ನ ಕಾಪಾಡಬೇಕು, ಅದಕ್ಕೆ ನೀರನ್ನ ಬಳಸ್ಕೊಳ್ಬೇಕು, ಮತ್ತೆ ಅದನ್ನ ಸ್ವಚ್ಛತೆ ಮಾಡುವಂತಹ ಕೆಲವು ಮೆಟೀರಿಯಲ್ಸ್ ಏನಿರುತ್ತೆ ಅವನ್ನೆಲ್ಲವನ್ನ ಸಹ ಬಳಸ್ಕೊಳ್ಬೇಕಾಗತ್ತೆ. ಅದರ ಬಗ್ಗೆ ಅರಿವನ್ನ ಮೂಡಿಸುವುದು ಜನರಲ್ಲಿ ಅಥವಾ ತರಬೇತಿಯನ್ನ ಕೊಡೋದು, ಇದನ್ನೆಲ್ಲ ಮಾಡಿದ್ರೆ ಖಂಡಿತ ಈ ರೀತಿಯ ಸಮಸ್ಯೆಗಳನ್ನ ತಾವೇ ಅರ್ಥೈಸಿಕೊಂಡು ತಾವೇ ಪರಿಹಾರ ಮಾಡಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಬರುತ್ತೆ ಅಂತ. Proper understanding of the problems, it helps the people to understand their own local problems properly and what are the causes for those problems and what are the effects of the problem. How to solve those problems can be easily understand by the people through their involvement or through their participation. ಮತ್ತೊಂದು ಸಮಸ್ಯೆ ಅಂದ್ರೆ ಇಲ್ಲಿ ಬಡವರ್ಗದ ಜನರ ಸಶಕ್ತೀಕರಣ ಆಗತ್ತೆ. ಇಲ್ಲಿ ಪ್ರಾಮುಖ್ಯತೆ ನಾವು ಹೇಳ್ತಾ ಇರುವಾಗ ಜನರ ಸಹಭಾಗಿತ್ವದಿಂದ ಅವರ ಸಶಕ್ತೀಕರಣ ಅಂದ್ರೆ ಎಂಪವರ್ಮೆಂಟ್. ನಾನು ಪಾರ್ಟಿಸಿಪೇಟ್ ಮಾಡಿದಾಗ ನನ್ಗೆ ಏನೂ ಗೊತ್ತಿರಲ್ಲ, ಆದ್ರೆ ಅಲ್ಲಿ ಹೋಗಿ ಅದು ಎಲ್ಲ ಏನ್ ಚರ್ಚೆ ಮಾಡ್ತಾ ಇದ್ದಾರೆ, ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ನನಗೆ ಅನ್ವಯ ಆಗತ್ತಾ? ಹೌದು, ಹಾಗಾದ್ರೆ ನಾನು ಅದರಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ನನಗೆ ಅರ್ಥ ಆಯ್ತು, ಆಮೇಲೆ ಈ ತರ ಸಮಸ್ಯೆ ಇದೆಯಾ ನಮ್ಮೂರಲ್ಲಿ, ಇದನ್ನ ಹೇಗೆ ಪರಿಹಾರ ಮಾಡೋಣ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಅದು ಸ್ವಸಹಾಯ ಗುಂಪುಗಳ ಬಗ್ಗೆ ಇರಬಹುದು. ಸ್ವಸಹಾಯ ಗುಂಪು ಅಂದ್ರೆ ಏನು, ಅದನ್ನ ಯಾರು ಅದಕ್ಕೆ ಸದಸ್ಯತ್ವವನ್ನ ಪಡ್ಕೊಳ್ಬಹುದು, ಅದರಿಂದ ಆಗುವಂತಹ ಪ್ರಯೋಜನಗಳು ಏನೇನಿದೆ, ಅಥವಾ ಸರ್ಕಾರದ ಒಂದು ಯಾವುದೋ ಒಂದು ಯೋಜನೆ ಕಾರ್ಯರೂಪಕ್ಕೆ ತರಬೇಕು. ಈಗ ನರೇಗಾನೇ ಎಕ್ಸಾಂಪಲ್ ತಗೊಳ್ಳೋಣ, ಯಾರಿಗೆ ಕೆಲಸವನ್ನ ಕೊಡತ್ತೆ, ಗ್ಯಾರಂಟಿ ಅದು ಅಂದ್ರೆ ಕಡ್ಡಾಯವಾಗಿ ಇಷ್ಟು ದಿನಗಳು ಅಂತ ಕೊಡ್ಲೇಬೇಕು ಕೂಲಿ ಕೆಲಸ, ಮತ್ತೆ ಅಲ್ಲಿ ಕಡ್ಡಾಯವಾಗಿ ಅವರಿಗೆ ಕೂಲಿಯನ್ನ ಕೊಡ್ಲೇಬೇಕು. ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಅರಿವು ಇರಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಯೋಜನೆ ಬಗ್ಗೆ ಗ್ರಾಮಾಂತರ ಪ್ರದೇಶದ ಜನರಿಗೆ ಅರಿವು ಉಂಟಾಗಿದೆ. ಕಾರಣ ಏನು ಅಂದ್ರೆ ಅವರ ಒಂದು ಸಹಭಾಗಿತ್ವ, ಅವರಿಗೆ ತರಬೇತಿಯನ್ನ ಕೊಡ್ತಾ ಇದ್ದೀವಿ, ಅವರಿಗೆ ಎಜುಕೇಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಶಿಕ್ಷಣ ಕೊಟ್ಟಾಗ ಮಾತ್ರ ಇವೆಲ್ಲವೂ ಸಹ ಸಾಧ್ಯ. ಶಿಕ್ಷಣವೇ ಶಕ್ತಿ, ಅಥವಾ ಶಿಕ್ಷಣದ ಮೂಲಕ ಎಲ್ಲಾ ಸಮಸ್ಯೆಗಳನ್ನ ಸುಲಭವಾಗಿ ಪರಿಹಾರ ಮಾಡೋದಕ್ಕೆ ಸಾಧ್ಯ. ಹೀಗೆ ಬಡವರ್ಗದ ಜನರೂ ಸಹ ಸಾಕಷ್ಟು ಮುಂದುವರಿಬೇಕಾದ್ರೆ ಈ ರೀತಿಯ ಪಾಲ್ಗೊಳ್ಳುವಿಕೆಯಲ್ಲಿ ಅವರು ಕಡ್ಡಾಯವಾಗಿ ಭಾಗವಹಿಸಬೇಕಾಗತ್ತೆ. ಹಾಗೆ ಈ ಒಂದು ಜನರ ಸಹಭಾಗಿತ್ವದಲ್ಲಿ ಕೆಲವು ಪ್ರಮುಖವಾದ ಸಮಸ್ಯೆಗಳು ಸಹ ಇದೆ, ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಏನ್ ಸಮಸ್ಯೆಗಳು ಅಂದ್ರೆ ಎಲ್ಲಾ ಹಳ್ಳಿಗಳಲ್ಲಿ ಎಲ್ಲಾ ಜನರ ಬೇಡಿಕೆಗಳು ಸಾಕಷ್ಟು ಪ್ರಮಾಣದಲ್ಲಿದ್ದಾಗ ಒತ್ತಾಯ ಜಾಸ್ತಿ ಆದ್ರೆ, ಪ್ರೆಷರ್ ಜಾಸ್ತಿ ಆಯ್ತು ಅಂದ್ರೆ ಆ ಎಲ್ಲಾ ಸಮಸ್ಯೆಗಳನ್ನ ಅಟ್ ಎ ಟೈಮ್ ಅಂದ್ರೆ ಒಟ್ಟಿಗೆ ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇದು ಒಂದು ಸಮಸ್ಯೆ. ಹಾಗೆ ಇಲ್ಲಿ ಸರ್ಕಾರ ಯಾವುದೇ ರೀತಿಯ ಸ್ಪಂದನೆ ಮಾಡಲಿಲ್ಲ ಅಂದ್ರೆ, ಸ್ಪಂದಿಸ್ಲಿಲ್ಲ, ಈ ಒಂದು ಗ್ರಾಮಾಂತರ ಪ್ರದೇಶದ ಸಮಸ್ಯೆಗಳಿಗೆ ಸರ್ಕಾರದ ಸ್ಪಂದನೆ ಇಲ್ಲ ಅಂದ್ರೆ, ಸರ್ಕಾರ ಯಾವುದೇ ರೀತಿಯ ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ಸಹ ಇಲ್ಲಿ ಜನರ ಸಹಭಾಗಿತ್ವಕ್ಕೆ ಯಾವುದೇ ಬೆಲೆ ಇರೋದಿಲ್ಲ. ಹಾಗೆ ಗ್ರಾಮೀಣ ಜನರಲ್ಲಿ ಒಗ್ಗಟ್ಟು ಇಲ್ಲ ಅಂದ್ರೆ, ಈಗ ಧರ್ಮದ ಆಧಾರದ ಮೇಲೆ, ಜಾತೀಯತೆಯ ಮೇಲೆ ಅವರವರಲ್ಲೇ ಬಿರುಕು ಇತ್ತು ಅಥವಾ ಪಾರ್ಟಿಗಳಿತ್ತು ಅಂದ್ರೆ, ಭಾಗಗಳು ಇತ್ತು ಅಂದ್ರೆ ಖಂಡಿತ ಯಾವುದೇ ಹಳ್ಳಿಯಲ್ಲಿ ಜನರು ಏನೇ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ, ಆ ಹಳ್ಳಿ ಉದ್ಧಾರ ಆಗೋದೇ ಇಲ್ಲ. ಇದು ಒಂದು ದೊಡ್ಡ ಸಮಸ್ಯೆ. ಕಾರಣ ಅಂದ್ರೆ ಅಲ್ಲಿ ಯೂನಿಟಿ ಅಂದ್ರೆ ಒಗ್ಗಟ್ಟಿನ ಒಂದು ಕೊರತೆ ಇದ್ದಾಗ್ಲೂ ಸಹ ಜನರ ಸಹಭಾಗಿತ್ವ ಪ್ರಾಮುಖ್ಯತೆಯನ್ನ ಕಳ್ಕೊಂಡ್ಬಿಡತ್ತೆ. ಹಾಗೆ ಕೆಲವು ಸ್ಥಳೀಯ ಸಂಘಗಳು ತುಂಬಾನೇ ಶಕ್ತಿಯುತವಾಗಿದ್ದಾಗ ಅವು ಈ ರೀತಿಯ ಜನರ ಸಹಭಾಗಿತ್ವ ಅಥವಾ ಜನರಿಗೆ ತರಬೇತಿಯನ್ನ ಕೊಡ್ತೀವಿ ಅಂತ ಯಾರಾದ್ರೂ ಮುಂದೆ ಬಂದ್ರೆ ಅದಕ್ಕೆ ಅವರು ಅವಕಾಶವನ್ನ ಕೊಡಲ್ಲ, ಆಸ್ಪದವನ್ನ ಕೊಡಲ್ಲ. ಯಾಕೆಂದ್ರೆ ಅವರು ಸ್ಟ್ರಾಂಗ್ ಆಗಿರ್ತಾರೆ. ಬೇರೆಯವರೆಲ್ಲ ಬಂದು ಸಮಸ್ಯೆಗಳನ್ನ ತಿಳ್ಕೊಂಡು ಅವರೇ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಡ್ರೆ ಇವರಿಗೆ ಅಲ್ಲಿ ಒಂದು ಜನಪ್ರಿಯತೆ ಕಡಿಮೆ ಆಗ್ಬಿಡತ್ತೆ, ಪಾಪ್ಯುಲಾರಿಟಿ ಕಡಿಮೆ ಆಗತ್ತೆ, ಇವರನ್ನ ಯಾರು ಕೇರ್ ಮಾಡೋರಿರಲ್ಲ. ಹಾಗಾಗಿ ಇಂತಹ ಒಂದು ಸನ್ನಿವೇಶಗಳಲ್ಲೂ ಸಹ ಜನರ ಸಹಭಾಗಿತ್ವಕ್ಕೆ ಯಾವುದೇ ಪ್ರಯೋಜನ
ಇರಲ್ಲ. ಮತ್ತೆ ಶ್ರೀಮಂತ ವರ್ಗದ ಜನ ಖಂಡಿತ ಇದನ್ನ ಸಪೋರ್ಟ್ ಮಾಡಲ್ಲ. ಅಂದ್ರೆ ಅವರು ಅದನ್ನ ವಿರೋಧಿಸ್ತಾರೆ, ಯಾವುದೇ ರೀತಿಯ ಬೆಂಬಲವನ್ನ ಇದಕ್ಕೆ ಕೊಡಲ್ಲ. ಯಾಕೆಂದ್ರೆ ಅವರು ತಲೆತಲಾಂತರದಿಂದ ಅವರ ಮನೆತನ, ಅವರಿಗೆ ಮರ್ಯಾದೆ ಕೊಡಬೇಕು ಅನ್ನೋದೇ ಅವರ ಗುರಿ ಇರುತ್ತೆ. ಬೇರೆ ಜನರೆಲ್ಲರೂ ಸಹ ಅಭಿವೃದ್ಧಿ ಆಗೋದ್ರು ಅಂದ್ರೆ ಇವರನ್ನ ಗುರುತಿಸೋರು ಯಾರು ಇರೋದಿಲ್ಲ ಹಳ್ಳಿಗಳಲ್ಲಿ. ಆದ್ರಿಂದ ಶ್ರೀಮಂತ ವರ್ಗದವರು ಅಥವಾ ಶ್ರೀಮಂತ ಸಮುದಾಯದವರು ಈ ಜನರ ಸಹಭಾಗಿತ್ವಕ್ಕೆ ಅಥವಾ ಜನರಿಗೆ ಉತ್ತಮ ರೀತಿಯ ತರಬೇತಿ ಕೊಡೋದಿಕ್ಕೆ ಖಂಡಿತ ಇವರು ಒಪ್ಪೋದಿಲ್ಲ. ಈ ರೀತಿಯ ಸಮಸ್ಯೆಗಳು ಸಹ ಉದ್ಭವ ಆಗೋ ಸಾಧ್ಯತೆ ಇದೆ. ಅಂದ್ರೆ ಇಲ್ಲಿ ಒಟ್ಟಾರೆ ಪರಿಹಾರ ಏನು ಅಂದ್ರೆ ಇದಕ್ಕೆಲ್ಲ ಜನರು ವಿದ್ಯಾವಂತರಾಗಬೇಕು, ಹಳ್ಳಿಯ ಜನರು ಹೆಚ್ಚಾಗಿ, ಅದರಲ್ಲೂ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು. ಯಾಕೆಂದ್ರೆ ಶಿಕ್ಷಣ ಕೊಟ್ಟಾಗ ಮಾತ್ರ ಅವರಿಗೆ ಅರ್ಥಕೊಳ್ತಾರೆ ಸಮಸ್ಯೆ ಏನು, ಇದು ಜನಸಂಖ್ಯಾ ಸಮಸ್ಯೆನೇ ಇರ್ಬೋದು, ಅಥವಾ ಹೆಣ್ಣು ಮಕ್ಕಳ ಇತರೆ ಸಮಸ್ಯೆ ಇರ್ಬೋದು, ಶುಚಿತ್ವದ ಸಮಸ್ಯೆ ಇರ್ಬೋದು, ನೈರ್ಮಲ್ಯದ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂದ್ರೆ ವಿದ್ಯಾಭ್ಯಾಸ ಅಥವಾ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ನಾವು ಪರಿಹಾರ ಅಂತ ಈ ರೀತಿ ನಾವು ಕನ್ಕ್ಲೂಡ್ ಮಾಡಬಹುದು. ಇಲ್ಲಿ ವಾಟ್ ಆರ್ ದ ಪ್ರಾಬ್ಲಮ್ಸ್ ಆಫ್ ಟ್ರೈನಿಂಗ್ ಫಾರ್ ರೂರಲ್ ಪೀಪಲ್ ಅಥವಾ ಇನ್ವಾಲ್ವ್ಮೆಂಟ್ ಆಫ್ ರೂರಲ್ ಪೀಪಲ್ ಹ್ಯಾಸ್ ಸರ್ಟನ್ ಪ್ರಾಬ್ಲಮ್ಸ್. So too much demand from the rural people, it may create more problems rather than finding solution for the problem. At a time, it is not possible to solve all the problems. Pressure may increase to solve the problems. Hence, too much demand to solve the problems is not a good sign of involvement of the people. Then if the government do not support the rural people, some programs may not possible to implement. That is also a problem. If the rural people have no unity among themselves, there is diversity among them on the basis of religion or caste, so it is not possible to unite the people or to involve the people in the various programs or schemes of the government. Then monopoly of few local parties may oppose people's participation in solving various problems. Then rich people in a village may not support, they will oppose, sure, that definitely they will oppose the involvement of other people in solving some problems. Or the weaker sections, they will achieve economic independence, hence they do not like people's participation. All these are the various problems of rural people participation in solving various problems or in the various schemes of the government. So we can conclude it's only the education which is panacea for all the problems of rural people. Without education, especially educate the rural girls. Rural girls should educate. Giving importance to rural girl child is a solution for all the problems in the rural areas. Thank you, students.